ಪ್ರೀತಿ ವೀಕ್ಷಕರೇ, ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ಸಿಇಟಿಯನ್ನು ಕಾಲ್ ಮಾಡಿದೆ. ಯಾರೆಲ್ಲ ಇಂಜಿನಿಯರ್ ಸೇರಿದಂತೆ ವಿವಿಧ ಪ್ರೊಫೆಷನಲ್ ಕೋರ್ಸ್ಗಳಿಗೆ ಸಿಇಟಿ ಬರೀತಿರೋ ಅವರೆಲ್ಲರೂ ಕೂಡ ಅರ್ಜಿ ಹಾಕುವ ಸಂದರ್ಭ ಬಂದಿದೆ. ಆದರೆ ಕೆಇಎ ಈ ಬಾರಿ ಅರ್ಜಿಯನ್ನ ವಿಶೇಷವಾಗಿ ತೆಗೆದುಕೊಳ್ತಾ ಇದೆ. ಕೆಲವು ಮಾಡಿಫಿಕೇಶನ್ ಮಾಡಿದೆ. ಏನೇನ್ ಮಾಡಿಫಿಕೇಶನ್ ಮಾಡಿದೆ ಮತ್ತೆ ಇದರಲ್ಲಿ ಇರತಕ್ಕಂತ ವಿಶೇಷತೆಗಳೇನು, ಅರ್ಜಿ ಸಲ್ಲಿಕೆಗೆ ಆರಂಭದ ದಿನಾಂಕ ಮತ್ತು ಕೊನೆಯ ದಿನಾಂಕ ಯಾವುದು, ಎಲ್ಲ ವಿಚಾರನ ಈ ವಿಡಿಯೋದಲ್ಲಿ ಹಂಚ್ಕೊಳ್ತೀನಿ. ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೆ ನೋಡಿ. ಹಾಗೂ ನೀವೇನಾದ್ರು ಫಸ್ಟ್ ಟೈಮ್ ನನ್ನ ಚಾನಲ್ ಬಂದು ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಆ ಮೂಲಕ ಸಪೋರ್ಟ್ ಮಾಡ್ತೀರಿ. ಪ್ರತಿವೀಕ್ಷಕರೇ, ಈ ಒಂದು ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದ ಕಾರ್ಯನಿರ್ವಾಹಕ ನಿರ್ದೇಶಕರಾದಂತ ಎಚ್ ಪ್ರಸನ್ನ ಅವರು ಕೆಲವು ವಿಚಾರಗಳನ್ನ ಮಾಧ್ಯಮದೊಂದಿಗೆ ಹಂಚಿಕೊಂಡಿದ್ದಾರೆ. ಏನದು, ಈ ಬಾರಿ ಅರ್ಜಿಯನ್ನ ಸಲ್ಲಿಸಬೇಕಾದ್ರೆ ಆಧಾರ್ ಆಧಾರಿತ ಅರ್ಜಿಯನ್ನ ಸಲ್ಲಿಸಬೇಕಂತೆ. ಅಂದ್ರೆ ನಿಮ್ಮ ಆಧಾರ್ ಸಂಖ್ಯೆ ಏನಿದೆಯೋ ಅದರ ಆಧಾರದ ಮೇಲೆ ಅರ್ಜಿಯನ್ನ ತೆಗೆದುಕೊಳ್ಳುತ್ತೆ. ಆಧಾರದ ಮೇಲೆ ಅರ್ಜಿಯನ್ನ ತೆಗೆದುಕೊಳ್ಳುತ್ತೆ ಅಂತ ಹೇಳಿದ್ರೆ ಆಧಾರ್ ಆಧಾರಿತ ಕೆಲವು ಮಾಹಿತಿಯನ್ನ ಆಟೋ ಫೆಚ್ ಮಾಡ್ಕೊಳ್ಳುತ್ತದು. ಆಗ ಅರ್ಜಿಯಲ್ಲಿ ಕೆಲವು ಅಂಶಗಳು ಆಟೋಮೆಟಿಕ್ ಆಗಿ ಬಂದು ಕೂರ್ತವೆ. ಹಾಗಾದ್ರೆ ಕ್ಲಿಯರ್ ಆಯ್ತು. ನಿಮ್ಮ ಆಧಾರ್ ನಲ್ಲಿರ್ತಕ್ಕಂಥ ಹೆಸರು, ಡೇಟ್ ಆಫ್ ಬರ್ತ್ ಆಗ್ಬೋದು, ಮತ್ತಿತರ ಅಂಶಗಳು ಕರೆಕ್ಟ್ ಆಗಿರ್ಬೇಕು. ಹೇಗಿರ್ಬೇಕು, ನಿಮ್ಮ SSLC ಏನು ಮಾರ್ಕ್ಸ್ ಕಾರ್ಡ್ ಇದೆಯೋ ಅದರಂತೆ ಇರ್ಬೇಕಾಗತ್ತೆ. ಅವೆರಡೂ ಮ್ಯಾಚ್ ಆಗಲ್ಲ ಅಂತ ಹೇಳಿದ್ರೆ ನಿಮ್ಗೆ ಅರ್ಜಿ ಹಾಕೋದು ಕಷ್ಟ ಆಗ್ಬೋದು. ಮತ್ತೆ ಜೊತೆಗೆ ನಿಮ್ಗೆ ಇಮೇಲ್ OTP, ಮೊಬೈಲ್ OTP ಹೀಗೆ ಹಲವು ಹಂತಗಳಲ್ಲಿ ಸೆಕ್ಯೂರಿಟಿಯ ಕಾರಣದಿಂದಾಗಿ OTP ಮೂಲಕ ಅರ್ಜಿಯನ್ನ ನೀವು ಸಲ್ಲಿಸಬೇಕಾಗತ್ತೆ. ಮತ್ತೊಂದು ಮುಖ್ಯ ವಿಚಾರ ಅಂತ ಹೇಳಿದ್ರೆ, ಅರ್ಜಿಯನ್ನ ಸಲ್ಲಿಸುವಂತ ಸಂದರ್ಭದಲ್ಲಿ ನಿಮ್ಮ ಎಜುಕೇಶನ್ ಡೀಟೇಲ್ಸ್ ತಗೊಳ್ಬೇಕು ಅಂತ ಹೇಳಿದ್ರೆ ಏನು SATS ಸ್ಯಾಟ್ಸ್ ಅಂತ ಹೇಳ್ತೀವೋ, SATS ನಲ್ಲಿ ಏನೆಲ್ಲಾ ಮಾಹಿತಿಯನ್ನ ನೀವು ತುಂಬಿರ್ತೀರೋ ಆ ಮಾಹಿತಿಯು ಕೂಡ ನಿಮ್ಮ ಎಜುಕೇಶನ್ ಡೀಟೇಲ್ಸ್ಗೆ ಮುಖ್ಯ ಆಗುತ್ತೆ. ಅದು ಕೂಡ ಆಟೋ ಫೆಚ್ ಆಗುತ್ತೆ. ಮತ್ತೂ ಒಂದು ಇಂಪಾರ್ಟೆಂಟ್ ವಿಚಾರ ಅಂತ ಹೇಳಿದ್ರೆ RD ನಂಬರ್, ಏನು ನಿಮ್ಮ ಕಾಸ್ಟ್ ಸರ್ಟಿಫಿಕೇಟ್ ಅಂಡ್ ಆದಾಯ ಪ್ರಮಾಣ ಪತ್ರವನ್ನ ಕಂದಾಯ ಇಲಾಖೆ ಕೊಡ್ತಕ್ಕಂತ ಸಂದರ್ಭದಲ್ಲಿ RD ನಂಬರ್ ನ ನಮೂದು ಮಾಡುತ್ತೋ ಅದು ಕಡ್ಡಾಯ ಆಗುತ್ತೆ. ಜೊತೆಗೆ ಈಗ ಮೀಸಲಾತಿಯಲ್ಲೂ ಕೂಡ ಒಳ ಮೀಸಲಾತಿ ಆಗಿರೋದ್ರಿಂದ ನಿಮ್ಮ ಈ ಒಂದು RD ನಂಬರು ಕರೆಕ್ಟ್ ಆಗಿರ್ಬೇಕಾಗತ್ತೆ, ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಹಾಗಾದ್ರೆ ನಿಮ್ಗೆ ಆಧಾರ್ ಸಂಖ್ಯೆಯ ಮಾಹಿತಿ, ನಿಮ್ಮ SATS ಮಾಹಿತಿ, ದೆನ್ ನಿಮ್ಮ RD ನಂಬರ್ನ ಮಾಹಿತಿ, ಈ ಮೂರು ಮಾಹಿತಿಗಳು ಆಟೋ ಫೆಚ್ ಆಗೋದ್ರಿಂದ ಆದಷ್ಟು ಅಕ್ಯುರೆಸಿಯನ್ನ ನೀವು ಕಾಪಾಡ್ಕೋಬೇಕಾಗತ್ತೆ. ಅದರಲ್ಲಿ ಇರ್ತಕ್ಕಂಥ ಮಾಹಿತಿಗಳು ಆದಷ್ಟು ಕರೆಕ್ಟ್ ಆಗಿ ಇರ್ಬೇಕಾಗತ್ತೆ. ಇವೆಲ್ಲ ಆನ್ಲೈನ್ ಮಾಹಿತಿ ಆಗಿರ್ತವೆ, ಆ ದಿಸೆಯಿಂದಾಗಿ ಆಟೋ ಫೆಚ್ ಆಗ್ತವೆ. ಹೀಗೆ ಅರ್ಜಿಯನ್ನ ಹಂತ ಹಂತವಾಗಿ ನೀವು ಆನ್ಲೈನ್ ನಲ್ಲಿ ಸಲ್ಲಿಸಿದ ನಂತರದಲ್ಲಿ ನೀವು ಕೊನೆಯಲ್ಲಿ ಅರ್ಜಿಯನ್ನ ಸಬ್ಮಿಟ್ ಮಾಡಿ ಅದನ್ನ ಪ್ರಿಂಟು ಕೂಡ ತಗೋಬಹುದು. ಅಕ್ನಾಲ್ಜ್ಮೆಂಟ್ ಆಗಿ ಪ್ರಿಂಟ್ ಅನ್ನು ಕೂಡ ನೀವು ತಗೋಬಹುದು. ಒಂದು ವೇಳೆ ಇದರ ಮಾಹಿತಿಗಳೆಲ್ಲ ಮ್ಯಾಚ್ ಆಗ್ತಾ ಇಲ್ಲ, ಕರೆಕ್ಟ್ ಆಗಿ ಹಾಕ್ತಾ ಇಲ್ಲ, ಆಟೋ ಫೆಚ್ ಆಗ್ತಾ ಇಲ್ಲ, ನೀವು ಪ್ರಿಂಟ್ ತೆಗೆದುಕೊಳ್ಳಕ್ಕೆ ಆಗ್ತಾ ಇಲ್ಲ ಅನ್ನುವಂತ ಕಾರಣ ಏನಾದ್ರು ಇದ್ರೆ ನೀವು ನಿಮ್ಮ ಕಾಲೇಜು ಕಡೆ ಹೋಗಿ ಅಲ್ಲಿ ಅರ್ಜಿಯನ್ನ ಹಾಕುವ ಒಂದು ಪ್ರಯತ್ನವನ್ನ ಮಾಡಬೇಕಾಗತ್ತೆ. ಯಾಕಂತ ಹೇಳಿದ್ರೆ ಪ್ರತಿಯೊಂದು ಹಂತವೂ ಕೂಡ ಆನ್ಲೈನ್ ವೆರಿಫಿಕೇಶನ್ ಆಗೋದ್ರಿಂದ ನಿಮ್ಗೆ ಆನ್ಲೈನ್ ವೆರಿಫಿಕೇಶನ್ ಕಂಪ್ಲೀಟ್ ಆಗ್ಲಿಲ್ಲ ಅಂತ ಹೇಳಿದ್ರೆ ಕಾಲೇಜ್ ಕಡೆ ಭೇಟಿ ಮಾಡಿ ಯಾಕೆ ಏನು ಮತ್ತೆ ಕಾಲೇಜ್ ಕಡೆಯಿಂದ ಏನಾದ್ರು ಹಾಕೋಕ್ ಸಾಧ್ಯ ಆಗ್ತದಾ ಇವೆಲ್ಲವನ್ನ ಪರಿಶೀಲನೆ ಮಾಡಿ ಕಾಲೇಜ್ ಕಡೆಯಿಂದ ಹಾಕಿ ಆ ನಂತರದಲ್ಲಿ ಅರ್ಜಿಯನ್ನ ಪ್ರಿಂಟ್ ಮಾಡ್ಕೋಬಹುದಾಗಿದೆ. ಹೀಗೆ ಮೊದಲ ಹಂತವಾಗಿ ಅರ್ಜಿಯನ್ನ ನೀವು ಸಲ್ಲಿಸಬೇಕಾಗಿದೆ 2026ರ ಸಿಇಟಿಯನ್ನ ಬರೀಲಿಕ್ಕೆ. ಇನ್ನು 2026ರ ಸಿಇಟಿ ಯಾವ ತಿಂಗಳು ನಡೆಯುತ್ತೆ ಅಂತಕ್ಕಂಥ ಮಾಹಿತಿಯನ್ನ ನೀವು ತಿಳ್ಕೊಬೇಕು ಅಂತ ಹೇಳಿದ್ರೆ 2026 ಏಪ್ರಿಲ್ 23 ಮತ್ತು 24 ದಿನಾಂಕಗಳಂದು ಈ ಸಿಇಟಿ ರಾಜ್ಯಾದ್ಯಂತ ನಡೆಯುತ್ತೆ. ಇನ್ನು ಅರ್ಜಿಯನ್ನ ಹೇಗ್ ಸಲ್ಲಿಸೋದು, ಬಹುತೇಕ ವಿದ್ಯಾರ್ಥಿಗಳಿಗೆ ಇದೆಲ್ಲ ಗೊತ್ತಿದೆ. ಏನು ಈಗ KEA ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ ಅಂತಕ್ಕಂಥ ಒಂದು ವೆಬ್ಸೈಟ್ ಇದೆಯೋ, ಕನ್ನಡದಲ್ಲಾದ್ರೆ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ, ಆ ವೆಬ್ಸೈಟ್ಗೆ ಹೋಗಿ ಅಲ್ಲಿ ಡಿಸ್ಪ್ಲೇ ಆಗ್ತಕ್ಕಂತ ಒಂದು ಲಿಂಕ್ ಅನ್ನ ತೆಗೆದುಕೊಂಡು ನೀವು ಅರ್ಜಿಯನ್ನ ಸಲ್ಲಿಸಬೇಕಾಗತ್ತೆ.
ನಿಮ್ಗೇನಾದ್ರೂ ಅರ್ಜಿ ಸಲ್ಲಿಸುವ ಒಂದು ವಿಚಾರದಲ್ಲಿ ಗೊಂದಲ ಇದೆ, ಗೊತ್ತಾಗಲ್ಲ ಅಂತ ಹೇಳಿದ್ರೆ ಕಾಮೆಂಟ್ ಸೆಕ್ಷನ್ ಅಲ್ಲಿ ಹೋಗಿ ಒಂದು ಕಾಮೆಂಟ್ ಮಾಡಿ. ನಾನು ಹೇಗೆ ಅರ್ಜಿ ಸಲ್ಲಿಸಬೇಕು ಅಂತಕ್ಕಂಥದ್ದನ್ನು ಕೂಡ ಮತ್ತೊಂದು ವಿಡಿಯೋನಲ್ಲಿ ಹೇಳ್ಕೊಡ್ತೇನೆ. ಜೊತೆಗೆ ಇದೇ ರೀತಿಯಾದ ಇನ್ಫಾರ್ಮೇಟಿವ್ ವಿಡಿಯೋಗಳಿಗಾಗಿ ನೀವು ಇನ್ನೂ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೂ ನಾನು ಮಾಡ್ತಕ್ಕಂಥ ಎಲ್ಲ ಈ ರೀತಿಯ ವಿಡಿಯೋಗಳು ನಿಮಗ್ ಬಂದು ತಕ್ಷಣ ತಲುಪಬೇಕು ಅಂತ ಹೇಳಿದ್ರೆ ಪಕ್ಕದಲ್ಲೇ ಇರೋ ಬೆಲ್ ಬಟನ್ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಹಾಗಾದ್ರೆ ಅರ್ಜಿಯನ್ನ ಹಂತ ಹಂತವಾಗಿ ಆನ್ಲೈನ್ ನಲ್ಲಿ ಪರಿಶೀಲಿಸಿದ ನಂತರದಲ್ಲಿ ನೀವು ಸಬ್ಮಿಟ್ ಮಾಡಬಹುದು. ಅರ್ಜಿಯನ್ನ ಅಕ್ನಾಲ್ಜ್ಮೆಂಟ್ ಆಗಿ ಪ್ರಿಂಟ್ ಕೂಡ ತೆಗೆದುಕೊಳ್ಬಹುದು. ಆಮೇಲೆ ಎಕ್ಸಾಮಿನೇಷನ್ ಏನು ಪ್ರಿಪೇರ್ ಆಗ್ತಿದ್ದೀರೋ ಎಕ್ಸಾಮಿನೇಷನ್ ನ ಅಟೆಂಡ್ ಮಾಡಬಹುದು. ಇಲ್ಲಿ ಅರ್ಜಿಯ ಆರಂಭದ ದಿನಾಂಕ ಯಾವುದು ಮತ್ತೆ ಅಂತಿಮ ದಿನಾಂಕ ಯಾವುದು ಅಂತಕ್ಕಂಥ ಮಾಹಿತಿಗಾಗಿ ಅರ್ಜಿಯನ್ನ ಸಲ್ಲಿಸತಕ್ಕಂಥ ಪ್ರಕ್ರಿಯೆ ಆಲ್ರೆಡಿ ಶುರುವಾಗಿದೆ. ನೀವು ಕೆಇಎ ವೆಬ್ಸೈಟ್ಗೆ ಹೋಗಿ ಅರ್ಜಿಯನ್ನ ಹಾಕಬಹುದು. ಇನ್ನು ಅಂತಿಮ ದಿನಾಂಕವನ್ನ ನೋಡೋದಾದ್ರೆ ಫೆಬ್ರವರಿ 16, 2026 ಅಂತಿಮ ದಿನಾಂಕ ಆಗಿರುತ್ತದೆ. ಇನ್ನು ಶುಲ್ಕ ಪಾವತಿಗೆ ಅಂತಿಮ ದಿನಾಂಕ ಅದನ್ನು ಕೂಡ ಮೆನ್ಷನ್ ಮಾಡಿದ್ದಾರೆ. ಫೆಬ್ರವರಿ 18, 2026 ಶುಲ್ಕ ಪಾವತಿಗೆ ಅಂತಿಮ ದಿನ ಆಗಿರ್ತದೆ. ಫೆಬ್ರವರಿ 16 ನೀವು ವೆಯ್ಟ್ ಮಾಡಬೇಡಿ, ಆದಷ್ಟು ಬೇಗ ಅಪ್ಲಿಕೇಶನ್ ಹಾಕಿ. ಆನ್ಲೈನ್ ಪರಿಶೀಲನೆ ಆಗೋದ್ರಿಂದ ಅಂದ್ರೆ ಆನ್ಲೈನ್ ವೆರಿಫಿಕೇಶನ್ ನಡೆದು ನಿಮ್ಮ ಅರ್ಜಿ ಸಲ್ಲಿಕೆ ಆಗೋದ್ರಿಂದ ಏನಾದ್ರೂ ತೊಂದರೆಗಳು ಬಂದಂತ ಸಂದರ್ಭದಲ್ಲಿ ನೀವು ಕಾಲೇಜನ್ನ ಭೇಟಿ ಮಾಡ್ಬೇಕಾಗತ್ತೆ. ಅಲ್ಲೂ ಸಮಸ್ಯೆಗಳು ಬಗೆಹರಿತಾ ಇಲ್ಲ ಅಂತ ಹೇಳಿದ್ರೆ ಕೆಇನ ಭೇಟಿ ಮಾಡ್ಬೇಕಾಗತ್ತೆ. ಆ ಹಿನ್ನೆಲೆಯಲ್ಲಿ ಆದಷ್ಟು ಬೇಗ ಅರ್ಜಿಯನ್ನ ಹಾಕಿ. ಜೊತೆಗೆ ನಾನು ಮೆಂಬರ್ ಓನ್ಲಿ ವಿಡಿಯೋಗಳನ್ನ ಮಾಡ್ತಾ ಇದ್ದೀನಿ. ಅದು ಮಾಹಿತಿ ಭರಿತವಾದಂತ ವಿಡಿಯೋಗಳಾಗಿರ್ತವೆ. ನೀವೇನಾದ್ರೂ ನನ್ನ ಚಾನೆಲ್ ನಲ್ಲಿ ಮೆಂಬರ್ಶಿಪ್ ನ ತೆಗೆದುಕೊಂಡಿಲ್ಲ ಅಂತ ಹೇಳಿದ್ರೆ ನನ್ನ ಚಾನೆಲ್ ನೇಮ್ ಪಕ್ಕದಲ್ಲಿರ್ತಕ್ಕಂಥ ಜಾಯಿನ್ ಬಟನ್ ನ ಕ್ಲಿಕ್ ಮಾಡಿ ಮೆಂಬರ್ಶಿಪ್ ನ ತೆಗೆದುಕೊಳ್ಳಿ. ನಾನ್ ಮಾಡ್ತಕ್ಕಂಥ ಮೆಂಬರ್ ಓನ್ಲಿ ವಿಡಿಯೋಗಳು ನಿಮಗ್ ಬಂದು ತಲುಪ್ತವೆ. ಹಾಗೂ ಪಬ್ಲಿಕ್ ಆಗುವ ಮುನ್ನ ಎಲ್ಲಾ ವಿಡಿಯೋಗಳು ನಿಮಗ್ ತಲುಪ್ತವೆ. ಪ್ರತಿವೀಕ್ಷಕರೇ, ಇನ್ನೇನಾದ್ರೂ ನಿಮಗೆ ಮಾಹಿತಿ ತಿಳಿಬೇಕು ಅಂತ ಹೇಳಿದ್ರೆ ಕಾಮೆಂಟ್ ಸೆಕ್ಷನ್ ಒಳಗೆ ಕಾಮೆಂಟ್ ಮಾಡಿ. ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ. ಕರ್ನಾಟಕದ ಎಲ್ಲಾ ವಿದ್ಯಾರ್ಥಿಗಳಿಗೆ ಈ ಮಾಹಿತಿ ಗೊತ್ತಾಗಬೇಕಾಗಿದೆ. ಆ ದಿಸೆಯಿಂದಾಗಿ ದಯಮಾಡಿ ಶೇರ್ ಮಾಡಿ, ಆ ಮೂಲಕ ಹೆಲ್ಪ್ ಮಾಡಿ. ಮತ್ತೊಂದು ಇನ್ಫಾರ್ಮೇಟಿವ್ ವಿಡಿಯೋ ಜೊತೆ ನಿಮ್ಮೊಟ್ಟಿಗೆ ಬರ್ತೀನಿ. ಅಲ್ಲಿವರೆಗೆ ಥ್ಯಾಂಕ್ ಯು ಅಂಡ್ ಆಲ್, ಲವ್ ಯು ಆಲ್. ವಿಡಿಯೋ ನೋಡಿದ ಪ್ರತಿಯೊಬ್ಬರಿಗೂ ಕೂಡ ಅನಂತ ಧನ್ಯವಾದಗಳು. ಮತ್ತೆ ಭೇಟಿ ಆಗ್ತಿರೋಣ.